ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಚಳ್ಳಕೆರೆಗೆ 16 ಕಿಲೋಮೀಟರ್ ದೂರದಲ್ಲಿದ್ದೀನಿ. ನೀವು ನೋಡ್ತಾ ಇದ್ದೀರಾ, ಇದು ವಿಲೇಜ್ಗೆ ಹೋಗುವಂಥ ರಸ್ತೆ. ಅಂದರೆ 30 ಅಡಿ ಟ್ರಂಚಿಂಗ್ ಓಡಿಸಿರುವಂಥ ದೊಡ್ಡ ರಸ್ತೆ. ಇದರ ಅಟ್ಯಾಚ್ ಆಗಿ 2 ಎಕರೆ 20 ಗುಂಟೆ ಮಾರುವಂಥ ಜಮೀನಿದೆ. ಇದು DRDO ನಿಯರ್ ಚಳ್ಳಕೆರೆ ಟು ಕಲ್ಯಾಣದುರ್ಗಕ್ಕೆ ಹೋಗುವ ಮಾರ್ಗಕ್ಕೆ ಈ ಜಮೀನಿಗೆ ಕೇವಲ ಅಂದರೆ ಮುಖ್ಯ ರಸ್ತೆಯಿಂದ ಈ ಜಮೀನಿಗೆ 1 ಕಿಲೋಮೀಟರ್ ಆಗುತ್ತೆ. ಚಳ್ಳಕೆರೆಯಿಂದ 16 ಕಿಲೋಮೀಟರ್ ಆಗುತ್ತೆ. ಇನ್ನು ಈ ಜಮೀನಲ್ಲಿ ಏನೆಲ್ಲ ಯೂಸ್ ಮಾಡ್ಕೋಬೋದು, ಮಣ್ಣು ಯಾವುದು, ಇಲ್ಲಿ ನೀರಿನ ಸ್ಥಿತಿ ಹೇಗಿದೆ, ಇದರ ಬೆಲೆ ಎಷ್ಟು, ಎಲ್ಲವನ್ನು ಕೂಡ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ಮುಂದೆ ನೀಡ್ತಾ ಹೋಗ್ತೀನಿ. ಯಾರೆಲ್ಲ ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ದೀರಾ, ನಿಮ್ಮ ಸ್ನೇಹಿತರು, ಬಂಧು ಬಳಗ ಯಾರಾದರೂ ಜಮೀನು ಮಾರುವಂಥವರಿದ್ದರೆ ಅಂಥವ್ರಿಗೆ ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಅವರಿಗೆ ಕೊಡಿ. ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಜಮೀನು ಮಾರಿಸಿಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ. ಇದು 2 ಎಕರೆ 10 ಗುಂಟೆ ಮಾರುವಂಥ ಸರ್ವಿಸ್ ರೋಡು, 30 ಅಡಿ ಸರ್ವಿಸ್ ರೋಡ್ ಇರುವಂಥ ಅಟ್ಯಾಚ್ ಇರುವಂಥ ಜಮೀನು. ಜೊತೆಗೆ ಭಾಳ ಜನ ಕೇಳ್ತಾ ಇದ್ರು ನನಗೆ DRDO ನಿಯರ್ಗೆ ಯಾವುದಾದ್ರೂ ಒಂದು 2 ಎಕರೆ 3 ಎಕರೆ ಜಮೀನು ನೋಡಿ ಅಂತ. ಅದರ ಉದ್ದೇಶದಿಂದಲೇ ಈ ಜಮೀನನ್ನು ಹುಡುಕಿ ನಿಮಗೆ ತೋರಿಸುವಂಥ ಒಂದು ಪ್ರಯತ್ನ. ಇನ್ನು ಈ ಜಮೀನು ಒಂದು ವಿಲೇಜಿಂದ ಮತ್ತೊಂದು ವಿಲೇಜ್ಗೆ ಹೋಗುವ ಮುಖ್ಯ ರಸ್ತೆಯಲ್ಲಿ ಅಟ್ಯಾಚ್ ಇರುವಂಥ ಜಮೀನು. ಜೊತೆಗೆ ಇದು 2 ಎಕರೆ 10 ಗುಂಟೆ ಮಾರುವಂಥ ಜಮೀನು. ಒಂದು ಕನಿಷ್ಠ ಪಕ್ಷ 4 ವರ್ಷದಿಂದ ಇದನ್ನು ಉಳುಮೆ ಮಾಡೋಕ್ಕೆ ಹೋಗಿಲ್ಲ, ಆದ್ದರಿಂದ ಈ ಸ್ಥಿತಿಲಿ ಇದೆ. ಜೊತೆಗೆ ಸುತ್ತಲೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ಸ್ ಇದೆ. ನಿಮಗೆ ಈ ಭಾಗದಲ್ಲಿ ಸರ್ವಿಸ್ ರೋಡ್ ಅಟ್ಯಾಚು, ದೊಡ್ಡ ರಸ್ತೆ. ಜೊತೆಗೆ ಚಳ್ಳಕೆರೆಗೆ ಕೇವಲ 16 ಕಿಲೋಮೀಟರ್ ಆಗುತ್ತೆ. ಮಣ್ಣು ಮಾತ್ರ ಪ್ಯೂರ್ ರೆಡ್ ಸಾಯಿಲ್. ಯಾವುದೇ ರೀತಿ ಮಣ್ಣು ಚೆನ್ನಾಗಿರುತ್ತೆ ಈ ಭಾಗದಲ್ಲೆಲ್ಲ ರೆಡ್ ಸಾಯಿಲ್. ನೀವು ಅಕ್ಕಪಕ್ಕದಲ್ಲೆಲ್ಲ ಅಗ್ರಿಕಲ್ಚರ್ ಲ್ಯಾಂಡ್ಸು. ನೀವು ನೋಡಿ, ಪಕ್ಕದಲ್ಲೇ ನೀರಾವರಿ ಜಮೀನಿದೆ. ಇದು ಮಾತ್ರ ಉಳುಮೆ ಮಾಡಿಲ್ಲ ಒಂದು 4 ವರ್ಷದಿಂದ. ಇದನ್ನು ಜೊತೆಗೆ ಈಗ ಮಾರುವ ಉದ್ದೇಶದಿಂದ ಯಾವುದೇ ರೀತಿ ಇದನ್ನು ಉಳುಮೆ ಮಾಡೋದಕ್ಕೂ ಹೋಗಿಲ್ಲ. ನೀವೇನಾದರೂ DRDO ನಿಯರ್ ಚಳ್ಳಕೆರೆಗೆ 14 ಕಿಲೋಮೀಟ್ರು ಮತ್ತು ಇಲ್ಲಿಂದ ಕೈಗಾರಿಕಾ ಪ್ರದೇಶಕ್ಕೆ ಕೇವಲ 2 ರಿಂದ 3 ಕಿಲೋಮೀಟ್ರ್ ಆಗುತ್ತೆ, 4 ಕಿಲೋಮೀಟ್ರ್ ಆಗುತ್ತೆ. ಆದ್ದರಿಂದ ಭಾಳ ಜನ ಕೇಳ್ತಾಯಿದ್ರು, ಅದಕ್ಕೆ ಈ ವಿಡಿಯೋನ ನಾನು ಮಾಡ್ತಾ ಇರೋದು. ಜೊತೆಗೆ ಇಲ್ಲಿ ನೀರಿನ ಸ್ಥಿತಿ ಅಂತೂ ತುಂಬ ಚೆನ್ನಾಗಿದೆ. ಅಕ್ಕಪಕ್ಕದಲ್ಲಿ ಎಲ್ಲವೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ಸೇ. ಕರೆಂಟಿನ ವ್ಯವಸ್ಥೆ ಇದೆ. ನಿಮಗೆ ಸರ್ವಿಸ್ ರೋಡ್ಗೆ ಬೇಕು ಅನ್ನೋರು ಈ ಕಡೆ ಗಮನ ಹರಿಸ್ಬೋದು. ಜೊತೆಗೆ ಜನರಲ್ ಪ್ರಾಪರ್ಟಿ, ಮುಖ್ಯವಾಗಿ ನಾನು MK ಪ್ರಾಪರ್ಟೀಸಲ್ಲಿ ಯಾವುದೇ ರೀತಿ ಜನರಲ್ ಪ್ರಾಪರ್ಟಿ ಹೊರತುಪಡಿಸಿ ಬೇರೆ ಯಾವ ವೀಡಿಯೋನೂ ಹಾಕಿರಲ್ಲ. ಜೊತೆಗೆ ಇನ್ನೊಂದಿಷ್ಟು ಮೊನ್ನೆ ಕೆಲವೊಂದಿಷ್ಟು ವೀಡಿಯೋಗಳಲ್ಲಿ ನೀವು ಕೆಲವೊಂದು ಕಾಮೆಂಟ್ ಮಾಡಿದ್ದೀರಾ ರೇಟ್ ಐ ಅಂತ. ನಾನು ಯಾವುದೇ ಜಮೀನು ಕೂಡ ಜಮೀನಿನ ಮಾಲೀಕನ ಅಪ್ಪಣೆಯ ಮೇರೆಗೆ ಇತ್ತೀಚಿನ ದಿನಗಳಲ್ಲಿ ಎಲ್ಲವನ್ನು ಕೂಡ ಜಮೀನಿನ ಮಾಲೀಕನ ಅಪ್ಪಣೆ ಮೇರೆಗೆ ನಾನು ಇದರ ಬೆಲೆಯನ್ನು ನಿರ್ಧರಿಸಿ ನಾನು ನಿಮಗೆ ಹೇಳೋದು. ಅದನ್ನು ಹೊರತುಪಡಿಸಿ ಬೆಲೆಯನ್ನು ನಾನು ವೈಯಕ್ತಿಕವಾಗಿ ನಿಗದಿಪಡಿಸಲ್ಲ. ಆದ್ದರಿಂದ ದಯವಿಟ್ಟು ಆ ಥರ ಏನಾದರೂ ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ತೀನಿ, ನೀವು ಆ ಸ್ಥಳಕ್ಕೆ ಭೇಟಿ ಕೊಟ್ಟಾಗ ಅಕ್ಕಪಕ್ಕದಲ್ಲಿ ವಿಚಾರಿಸಿ ಯಾವ ಬೆಲೆಗೆ ಮಾರಾಟ ಆಗುತ್ತೆ ಈ ಭಾಗದಲ್ಲಿ ಎಲ್ಲವನ್ನು ವಿಚಾರಿಸಿ ಈ ಜಮೀನನ್ನು ಖರೀದಿಸುವ ಪ್ರಯತ್ನ ಪಡಿ. ಯಾಕೆಂದರೆ ರೇಟ್ ಜಾಸ್ತಿ ಹೋಯಿತು ಅಂತ ವಿಡಿಯೋ ನೋಡಿದ ತಕ್ಷಣ ಹೇಳೋದಕ್ಕಿಂತ ನೀವು ಬೇಕು ಅನ್ನೋರು ಸ್ಥಳಕ್ಕೆ ಬಂದಾಗ ಅಕ್ಕಪಕ್ಕದಲ್ಲಿ ವಿಚಾರಿಸಿ ರೇಟನ್ನು ಕನ್ಫರ್ಮ್ ಮಾಡಿಕೊಂಡು ಖರೀದಿಸುವ ಪ್ರಯತ್ನ ಪಡಿ. ಯಾಕೆಂದರೆ ಜಮೀನಿನ ಮಾಲೀಕರು ಕೆಲವೊಂದಿಷ್ಟು ವಿಚಾರವನ್ನು ಹಂಚ್ಕೊಂಡಿರಲ್ಲ, ಅಂಥವು ಕೂಡ ಅಕ್ಕಪಕ್ಕದಲ್ಲಿ ವಿಚಾರಿಸಿದ್ರೆ ನಿಮಗೆ ಕ್ಲಿಯರ್ ಕಟ್ಟಾಗಿ ಗೊತ್ತಾಗುತ್ತೆ. ಇನ್ನು ಎಲ್ಲವೂ ಕೂಡ ಈ ಜಮೀನಿಗೆ ವ್ಯವಸ್ಥೆ ಚೆನ್ನಾಗಿದೆ. ಯಾವುದೇ ರೀತಿ ಕೋರ್ಟು ಕಚೇರಿ ಆ ಥರ ಯಾವುದೇ ರೀತಿ ಸಮಸ್ಯೆ ಇಲ್ಲ. ನೀವೇನಾದರೂ ಸಿಂಪಲಾಗಿ ಒಂದು 2.5 ಎಕರೆ ಬೇಕು ಅಂದರೆ ಈ ಕಡೆ, 2 ಎಕರೆ 10 ಗುಂಟೆ ಬೇಕು ಅಂದರೆ ಈ ಕಡೆ ಗಮನ ಹರಿಸ್ಬೋದು. ಜೊತೆಗೆ ಒತ್ತಡದ ಬರದಲ್ಲಿ ಕೆಲವೊಂದಿಷ್ಟು ಫೋನ್ ರಿಸೀವ್ ಮಾಡಿಲ್ಲ, ಅದರಿಂದ ದಯವಿಟ್ಟು ಕ್ಷಮೆ ಇರಲಿ. ಮುಂದಿನ ದಿನಗಳಲ್ಲಿ ಅದನ್ನು ಸರಿಪಡಿಸ್ಕೊಂಡು ವೀಡಿಯೋ ಮಾಡ್ತೀನಿ. ಜೊತೆಗೆ 1 ಎಕರೆ ಈ ಜಮೀನಿಗೆ ಮತ್ತೆ ಹೇಳ್ತಾ ಇದ್ದೀನಿ, 1 ಎಕರೆ 13 ಲಕ್ಷ ನೇರವಾಗಿ ಓನರ್ ಇರ್ತೇನೆ. ನೆಗೆಷಿಬಲ್ ಆಗುತ್ತೆ, ಕೂತ್ಕೊಂಡ್ರೆ ಹೆಚ್ಚು ಕಮ್ಮಿ ವ್ಯವಹಾರ ಆಗುತ್ತೆ. ನೀವೇನಾದರೂ ಇಂಟ್ರೆಸ್ಟ್ ಇದ್ದರೆ ಗಮನ ಹರಿಸಿ. 1 ಎಕರೆ 13 ಲಕ್ಷ, 2 ಎಕರೆ 10 ಗುಂಟೆ ಇದೆ, 30 ಅಡಿ ಟ್ರಂಚಿಂಗ್ ಓಡಿಸಿರೋ ದಾರಿ, ವಿಲೇಜಿಂದ ವಿಲೇಜಿಗೆ ಹೋಗುವಂಥ ಮುಖ್ಯ ರಸ್ತೆ. ಇನ್ನು
ಯಾರೆಲ್ಲ ಹೊಸಬರಾಗಿ ವೀಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ, ಯಾಕೆಂದರೆ ನಾವು ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡಿಕೊಂಡ್ರೆ ನೇರವಾಗಿ ನೋಟಿಫಿಕೇಷನ್ ಮುಖಾಂತರ ವೀಡಿಯೋ ಬಂದು ತಲುಪುತ್ತೆ, ನೀವು ವಾಚ್ ಮಾಡ್ಬೋದು. ಜೊತೆಗೆ ಯಾರೆಲ್ಲ ಜಮೀನಿನ ಹುಡುಕಾಟದಲ್ಲಿ ಇರ್ತಾರೆ ಅಂಥವರಿಗೆ ಈ ವಿಡಿಯೋ ಶೇರ್ ಮಾಡ್ಬೋದು, ಅವರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು. ಎಂದಿನಂತೆ ಇದೇ ರೀತಿ ಮತ್ತೊಂದು ಜಮೀನಲ್ಲಿ ಮುಂದಿನ ವೀಡಿಯೋದಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.